ಸಂಘದಿಂದ ಮಾತಾಡ್ತಾ ಇರೋದು. ನಾವು ಕರ್ನಾಟಕ ರಾಜ್ಯ ಸರ್ಕಾರಿ ಗುತ್ತಿಗೆ ಶುಶ್ರೂಷಕರಾಗಿ ಕಳೆದ 10 ವರ್ಷದ ಹಿಂದೆ ಆಯ್ಕೆಯಾಗಿ ನೇರ ವೃಂದ ಮತ್ತು ನಿಯಮಾವಳಿಗಳ ಪ್ರಕಾರನೇ ಆಯ್ಕೆ ಆಗಿದ್ದೀವಿ. ಅದೇ ರೀತಿ ನಾವು ಕಾರ್ಯನಿರ್ವಹಿಸ್ತಾ ಬಂದಿದ್ದೀವಿ. ಸರ್ಕಾರಿಗೆ ಏನು ಕಾಯಂ ಆಗಿ ಕೆಲಸ ಮಾಡ್ತಿರ್ತಾರೆ ಅವ್ರಿಗಿಂತ ಹೆಚ್ಚಿನದಾಗಿ ನಮಗೆ ತರಬೇತಿಯನ್ನು ಕೊಟ್ಟಿದ್ದಾರೆ. ಮತ್ತೆ ಅವ್ರು ಏನು ಕೆಲಸ ಮಾಡ್ತಿದ್ದಾರೆ ಅದಕ್ಕಿಂತ ಹೆಚ್ಚಿನದಾಗಿ ನಮಗೆ ಕೆಲಸ ಮಾಡಿಸ್ತಾ ಇದ್ದಾರೆ. ಉದಾಹರಣೆಗೆ ನೀವು ಕಾಂಟ್ರಾಕ್ಟ್ ಬೇಸಿಕ್ನವರು ಅಂತ ಹೇಳ್ಬಿಟ್ಟು 24x7 ಒಬ್ರು ಇದ್ರೆ ಒಬ್ರನ್ನೇ ಮಾಡಬೇಕು, ಇಬ್ರು ಇದ್ರೆ ಇಬ್ರು 12 hours ತರ ಡ್ಯೂಟಿ ಮಾಡಿಸ್ತಾ ಇದ್ದಾರೆ. ಸೊ ಇದೇ ರೀತಿ ಮಾಡಿಸೋದ್ರಿಂದ ಕಾಯಂ ಆಗಿರೋಂಥ ಶುಶ್ರೂಷಕರಿಗೆ ಅವ್ರದ್ದು ಎಷ್ಟು ಟೈಮಿಂಗ್ಸ್ ಇರುತ್ತೆ, ದಿನದ ಒಂದು 8 hours ಏನಿರುತ್ತೆ ಆ 8 hours ಅಷ್ಟೇ ಮಾಡ್ತಾ ಇದ್ದಾರೆ. ಸೊ ಯಾಕೆ ಅಂತಂದ್ರೆ ಅವರಿಗೆ ಎಲ್ಲ ರೂಲ್ಸ್ ಅಪ್ಲೈ ಆಗುತ್ತೆ. ನಮಗೆ ಯಾವುದೇ ಅಂತಕ್ಕಂಥ ರೂಲ್ಸ್ ಇಲ್ಲ. ನೀವು 24x7 ಒಂದು ಸ್ಕೀಮಲ್ಲಿ ಬಂದಿರೋದು, ಅದೇ ರೀತಿ ನೀವು 24x7 ಒಬ್ಬರೇನೆ ಮಾಡ್ಕೊಂಡು ಹೋಗಿ ಸರ್ಕಾರದಿಂದ ಬರೀ ಬರ್ತಕ್ಕಂಥ 7,500 ಸ್ಯಾಲ್ರಿ ಈಗ ಕೊಡ್ತಾ ಇರೋದು. ಇದಕ್ಕಿಂತ ಮುಂಚೆ 4 ವರ್ಷ ಬರೀ 3,000 ಸ್ಯಾಲ್ರಿ ಕೊಡ್ತಾ ಇದ್ರು. ಅದರಿಂದ ಮತ್ತೆ ಇನ್ನು ಯಾವುದೇ ಬೆನಿಫಿಟ್ಸ್ ಆಗಲಿ, ನಮಗೆ ರೂರಲ್ ಅಲಯನ್ಸ್ ಆಗಲಿ, ಗ್ರಾಮೀಣ ಭತ್ಯೆ ಮತ್ತೆ ಹೆಚ್ಚಿನದಾಗಿ ಸಾರ್ವಜನಿಕ ರಜೆಗಳಿಗೆ ಆಗಲಿ, ಮತ್ತೆ ಸಾರ್ವತ್ರಿಕ ರಜೆ ಆಗಲಿ, ಗಳಿಕೆ ರಜೆ ಆಗಲಿ, ಯಾವುದೇ ರಜೆಗಳಿಲ್ಲ ನಮಗೆ. ತಿಂಗಳಿಗೆ 1 CL ನಾವು ತಗೊಂಡ್ಬಿಟ್ಟು ಅದರಲ್ಲಿ ನಾವು ಇನ್ನು 29 ದಿವಸ ಕೆಲಸ ಮಾಡಬೇಕಾಗಿದೆ. ನಮ್ಮನ್ನು ಹೇಳ್ಬೇಕು ಅಂತಂದ್ರೆ ಒಂಥರ ನಮ್ಮ ಪಶುಗಳ ತರ ನಮ್ಮನ್ನ ಟ್ರೀಟ್ ಮಾಡ್ತಾ ಇದ್ದಾರೆ. ನಮ್ಮನ್ನೊಬ್ಬರು ಮಾನವರು, ಒಬ್ರು ಇವ್ರಿಗೊಂದು ಮನಸ್ಸಿದೆ ಅನ್ನೋ ರೀತಿ ನಮ್ಮನ್ನ ವರ್ಕ್ ಮಾಡ್ತಾ ಇಲ್ಲ. ನಮಗೊಂದು ಯಂತ್ರ ಅಥವಾ ಉಪಾಯದಲ್ಲಿ ನಮ್ಮನ್ನ ಕೆಲಸ ತಗೊಂತಾ ಇದ್ದಾರೆ. ಸೊ 24 ಗಂಟೆನೂ ಯಾವ ಇಲಾಖೆನಲ್ಲಿ ಸರ್ಕಾರಿ ಇಲಾಖೆನಲ್ಲಿ ಕೆಲಸ ಮಾಡಿಸ್ತಾ ಇಲ್ಲ, ಆದ್ರೆ ನಾವು ಮಾಡ್ತಾ ಇದ್ದೀವಿ. ಸೊ ಇದಕ್ಕೆ ನಮಗೆ ಹೆಚ್ಚಿನದಾಗಿ ಯಾವುದೋ ಅಂತಕ್ಕಂಥ ನಮಗೆ ಪ್ರೋತ್ಸಾಹ ಧನವಾಗ್ಲಿ ಇನ್ನು ಏನೂ ಕೊಡ್ತಾ ಇಲ್ಲ ನಮಗೆ. ಬರೀ ಬರ್ತಕ್ಕಂಥ 7,500 ರೂಪಾಯಿ ಅಷ್ಟೇ ಸಂಬಳ ತಗೋಬೇಕು ಹೊರತು ಅದ್ರಲ್ಲಿ ಅದನ್ನ ಬಿಟ್ಟರೆ ಇನ್ನು ಮೇಗೆ 50 ಪೈಸೆನಾದರೂ ನಮಗೆ ಕೊಡ್ತಾ ಇಲ್ಲ. ಇಂಥ ಒಂದು ಸರ್ವಿಸ್ ಮಾಡ್ತಾ ಇರೋದ್ರಿಂದ ನಮಗೆ ಸುಮಾರು ಮಾರಣಾಂತಿಕ ರೋಗ ಮತ್ತು ಸೋಂಕಿತ ರೋಗಗಳ ಜೊತೆ ನಾವು ಕೆಲಸ ಮಾಡ್ಬೇಕಾದ್ರೆ ಇದರಿಂದ ಸುಮಾರು ಸಾವು ನೋವುಗಳಿಗೆ ಇವತ್ತು ಜನ ತುತ್ತಾಗಿದ್ದಾರೆ. ಏನಾದರೂ ಕೇಳಿದರೆ ನಮಗೆ ಪರಿಹಾರನೇ ಆಗಲಿ ಇಲ್ಲ, ಮತ್ತೆ ನಮಗೆ ಫ್ಯಾಮಿಲಿಯಲ್ಲಿ ಯಾರಿಗಾದ್ರೂ ಕೆಲಸ ಕೇಳಿದರೆ ನಿಮ್ಮದು ಕಾಂಟ್ರಾಕ್ಟ್ ಬೇಸಿಕ್ ಆಗಿರೋದ್ರಿಂದ ನಿಮಗೆ ಯಾವುದೇ ಸೌಲಭ್ಯ ಬರಲ್ಲ ಅಂತ ಹೇಳ್ತಿದ್ದಾರೆ. ಅದಕ್ಕೆ ನಮ್ಮ ಮುಖ್ಯ ಬೇಡಿಕೆ ಏನಂದರೆ ನಮ್ಗೆ ಕಾಯಂ ಮಾಡಿಕೊಡ್ಬೇಕು. ಕಾಯಂ ಮಾಡಿಕೊಟ್ರೆ ಒಂದು ವೇಳೆ ನಮ್ಗೆ ಏನಾದರೂ ಮುಂದೆ ತೊಂದರೆ ಆದರೆ, ಸೊ ಸಪೋಸ್ ಏನಾದರೂ ತೊಂದರೆ ಆದರೆ ನಮ್ಮನ್ನು ಅವಲಂಬಿಸಿರತಕ್ಕಂಥ ಒಬ್ಬರಿಗೆ ಒಂದು ಕೆಲಸ ಏನಾದರೂ ಸಿಗುತ್ತೆ, ಮತ್ತು ನಮಗೆ ಸೇವೆ ಭದ್ರತೆ ಇರುತ್ತೆ. ಎಲ್ಲರಂತೆ ನಾವು ಒಬ್ಬರು ಮನುಷ್ಯರಾಗಿ ಬದುಕ್ಬೋದು ಅನ್ನೋ ಒಂದು ಆಸೆಯಿಂದ ನಾವು ಇವತ್ತು ಒಂದು ಮೀಡಿಯಾಕ್ಕೆ ನಾವು ಉತ್ತೇಜನ ಕೊಡ್ತಾ ಇದ್ದೀವಿ ಸರ್. ಇದು ಗುತ್ತಿಗೆದಾರರು ಯಾವ ರೀತಿ ಒಂದು ಸರ್ ನಮ್ಮನ್ನ ಈಗ ಏನು C&R ರೂಲ್ಸ್ ಕರ್ನಾಟಕ ಸರ್ಕಾರಿ ಏನು ನಮ್ಮನ್ನ ತಗೊಳ್ತಾರೆ ಆ ನಿಯಮಗಳ ಪ್ರಕಾರನೇ ನಮ್ಮನ್ನು ತಗೊಂಡಿದ್ದಾರೆ. ಅಲ್ಲ, ಅದು ಗೊತ್ತಾಯ್ತು. ಈಗ ಹೊಸ ನೇಮಕಾತಿ ಆಗಿದೆ ಅದ್ರ ಬಗ್ಗೆ 2,245 ಜನಗಳ ಕಳೆದ 2009ರಲ್ಲಿ ನಮ್ಮ ಇಲಾಖೆನಲ್ಲೇ 2,445 ಜನನ ಈಗ ಆಲ್ರೆಡಿ ನೇರ ನೇಮಕಾತಿಯಲ್ಲಿ ತಗೊಂಡಿದ್ದಾರೆ. ಸೊ ಆಗ ನಾವು ಮನವಿ ಕೊಟ್ಟಿದ್ವಿ ಏನಂತ ಹೇಳಿದ್ರು, ನಿಮಗೆ ಅದರಲ್ಲಿ 50% ವೇಟೇಜ್ ಕೊಡ್ತೀವಿ, ಆದಷ್ಟು ಜನನ ನಾವು ಏನು 10 ವರ್ಷ 9 ವರ್ಷ 8 ವರ್ಷ ಆಗಿರೋದನ್ನ ನಾವು ತಗೊಳ್ತೀವಿ, ನಿಮ್ಗೇನು ಅನ್ಯಾಯ ಮಾಡಲ್ಲ ಅಂತ ಹೇಳಿದ್ರು. ಅದಕ್ಕೆ ನಾವು ಸುಮ್ಮನೆ ಆದ್ವಿ. ಆಗ ನಮ್ಮನ್ನು ಸಿಂಗಲ್ ಪರ್ಸನ್ ಒಬ್ಬನಾದ್ರೂ ಕಾಂಟ್ರಾಕ್ಟ್ ಬೇಸಿಕಲ್ಲಿ ವರ್ಕ್ ಮಾಡ್ತಿರೋರನ್ನ ಗುರುತಿಸಿ ಕಾಯಂ ಮಾಡಿಕೊಟ್ಟಿಲ್ಲ. ಸೊ ಹಾಗಾಗಿ ನಾವು ಸರ್ಕಾರಕ್ಕೆ 2 ವರ್ಷಗಳಿಂದ ಮನವಿ ಸಲ್ಲಿಸ್ಕೊಂತ ಬಂದ್ವಿ. ಆದ್ರೆ ಇಲ್ಲಿವರೆಗೂ ಯಾವುದೇ ಒಂದು ನಮಗೆ ಒಂದು ಸಕಾರಾತ್ಮಕ ಧೋರಣೆ ಆಗಿಲ್ಲ. ಈಗ ನೇಮಕಾತಿ ಮಾಡಿದಾರಲ್ಲ, ಹೊಸ ನೇಮಕಾತಿ ಆಗಿದೆ ಹೆಂಗಿದೆ? ಈಗ ಹೊಸ ನೇಮಕಾತಿ ಮಾಡಬೇಕು ಅಂತ ಅಂದ್ಬಿಟ್ಟು ಮಾತುಕತೆ ಆಗಿದೆ ಸದನದಲ್ಲಿ. ಓಕೆ, ಅದರಲ್ಲಿ ನಿಮಗೆ ಪ್ರೋತ್ಸಾಹ ಯಾವ ರೀತಿ? ನಮಗೆ 10% ವೇಟೇಜ್ ಕೊಡ್ತೀವಿ ಅಂತ ಹೇಳಿದ್ದಾರೆ. ಬಟ್ ಅದರಿಂದ ಬರೀ 180 ಜನಕ್ಕೆ ಅಷ್ಟೇ ಕೆಲಸ ಸಕ್ಸಸ್ ಆಗುತ್ತೆ ಹೊರತು 4,700 ಜನಕ್ಕೆ ಕೆಲಸ ಆಗೋದಿಲ್ಲ. ಅದಕ್ಕೋಸ್ಕರ ನಮಗೆ ಈಗೇನು ವೇಟೇಜ್ ಇದೆ 1,800 ಪೋಸ್ಟ್ ಕಾಲ್ ಮಾಡ್ತೀವಿ ಅಂತ ಹೇಳ್ತಿದ್ದಾರೆ. ಆ 1,800 ಪೋಸ್ಟ್ನ ನಮ್ಮನ್ನಲ್ಲಿ ಕಾಂಟ್ರಾಕ್ಟ್ ಬೇಸಿಕಲ್ಲಿ ವರ್ಕ್ ಮಾಡ್ತಿರೋನ್ನೇ ತುಂಬಿಕೊಳ್ಳಿ. ಇನ್ನು ಉಳಿದ ಜನಗಳನ್ನ ನಿಧಾನಕ್ಕೆ ಯಾವಾಗ ಒಂದು ರಿಟೈರ್ಡ್ ಆಗ್ತಾರೆ ಆಮೇಲೆ ನಮ್ಮನ್ನ ಉಳಿದಂತೆ ಹಂತವಾಗಿ ತಗೊಂಡೋಗಿ ನಮ್ಮನ್ನ 4,700 ಜನ ಒಂದೇ ಸತಿ ಮಾಡಿ ಅಂತ ನಾವು ಯಾವತ್ತೂ ನಾವು ಕೇಳ್ತಾ ಇಲ್ಲ. ಬಟ್ ಕಮ್ಮಿ ಇದ್ದಾರೆ ಅಂತ ಹೇಳ್ತಾ ಇದಾರಲ್ಲ ಸರ್, ಅಷ್ಟೊಂದು ಜನ ಸ್ಟಾಫ್ ನರ್ಸಸ್ ಇಲ್ಲ ಅಂತ ಹೇಳ್ತಾರೆ. 4,700 4 ಜನದ್ದು ಈಗ ಆಲ್ರೆಡಿ ನಮ್ಮ ಹತ್ರ ಇದೆ ಸರ್, ಸರ್ಕಾರದಲ್ಲೇ ಇದೆ. ಇವತ್ತು ಸರ್ಕಾರದಿಂದ ತರಿಸ್ಕೊಂಡಿದ್ದಾರೆ. ಆ 4,700 4 ಜನದ್ದು ಫುಲ್ ಸವಿವರವಾದಂತ ಒಂದು ದಾಖಲೆ ಅವ್ರ ಹತ್ರನೇ ಇದೆ. ಮತ್ತೆ ಬೇರೆ ಬೇಡಿಕೆ ಏನು ಸರ್? ಬೇರೆ ಬೇಡಿಕೆ ಏನಿಲ್ಲ ಸರ್, ಕಾಯಂ ಮಾಡ್ಕೊಟ್ಬಿಟ್ರೆ ಸರ್ ಸಂತೋಷವಾಗಿ ಕೆಲಸ ಮಾಡ್ಕೊಂಡು ಹೋಗ್ತೀವಿ ನಾವು ಅಷ್ಟೇ. ಮತ್ತೆ ಸಂಬಳದಲ್ಲಿ ಸಂಬಳ ಏನು ಬೇಡ ನಮಗೆ, ಕಾಯಂ ಕೆಲಸ ಮಾಡ್ಕೊಟ್ಬಿಡ್ಲಿ. ಈ ಕಾಯಂದವ್ರಿಗೆ ಏನು ಕೊಡ್ತಾರೆ ಅಷ್ಟು ಕೊಟ್ಬಿಡ್ಲಿ ನಮಗೆ. ಮತ್ತೆ ಪತ್ರಿಕಾಗೋಷ್ಠಿಯಲ್ಲಿ ಹೇಳಿದ್ರೆ ನಮಗೆ CL ಸಿಗ್ತಾ ಇಲ್ಲ, ಏನು ಸಿಗ್ತಾ ಇಲ್ಲ ಸರ್. ಅದು ಕಾಯಂ ಮಾತ್ರ ಎಲ್ಲದು ಬಂದ್ಬಿಡುತ್ತೆ ನಮ್ಗೆ ಆಟೋಮೆಟಿಕಲಿ. ಓಕೆ, ಯಾವ ಒಂದು ಉದ್ದೇಶದಿಂದ ಈಗ ನಿಮ್ಮ ಮುಂದಿನ ಹೆಜ್ಜೆ ಮುಂದೆ ಸರ್, ಈಗ ಏನಾದರೂ ಈ ಸೆಷನ್ನಲ್ಲಿ ನಮ್ಮನ್ನು ಪರಿಗಣಿಸದೆ ಹೋದ್ರೆ ಮುಂದೆ ಇನ್ನು ವಿಧಿನೇ ಇಲ್ಲ. ಮುಂದೆ ಮುಷ್ಕರವನ್ನು ಮಾಡ್ತಕ್ಕಂಥ ದಿನಗಳನ್ನ ನಾವು ಎದುರು ಕಾಣಬೇಕಾಗುತ್ತೆ. ಅದೇ ಮುಂದಿನ ಅಂದ್ರೆ ನೀವೇನು ಮುಷ್ಕರ ಸರ್ಕಾರಕ್ಕೊಂದು ಮನವಿ, ಈಗ ಮನವಿ ಸಲ್ಲಿಸಿ ಎಷ್ಟು ದಿವಸ ಆಯ್ತು? ಮನವಿ 2 ವರ್ಷದಿಂದ ಸಲ್ಲಿಸ್ತಾ ಬರ್ತಾ ಇದ್ದೀವಿ. ಅಲ್ಲ, ಎಷ್ಟು ಹಳೆ ಜನ ಈ ಒಂದು ಸಂಘದ ಅಡಿ ಅಂದ್ರೆ ಗುತ್ತಿಗೆ ಶುಶ್ರೂಷಕರು? 4,700 ಜನ ಕೆಲಸ ಮಾಡ್ತಾರೆ. ಅಂದ್ರೆ ಎಷ್ಟನೇ ವಯಸ್ಸಿನವ್ರ ತನಕ? 44 ವರ್ಷದವ್ರು ಇದ್ದಾರೆ ಸರ್. 44 ವರ್ಷದವ್ರು ಇದ್ದಾರೆ. ಅಂದ್ರೆ ಏನು ಒಂದು ಸಮಸ್ಯೆ ಜಾಸ್ತಿ ಈ ಒಂದು ವೃತ್ತಿಲಿ ಇರೋರಿಗೆ ಹಳ್ಳಿಗಳಲ್ಲಿ ಸಾರ್ವಜನಿಕ ಸ್ಥಳಗಳಲ್ಲಿ ಅಲ್ಲಿ ಹಗಲು ವೇಳೆಯಲ್ಲೇ ಓಡಾಡಕ್ಕಾಗೋದಿಲ್ಲ.
ಅಂಥದ್ರಲ್ಲಿ ನೈಟ್ ಟೈಮ್ ಒಬ್ಬೊಬ್ರು ಕೆಲಸ ಮಾಡುವಂಥ ಪರಿಸ್ಥಿತಿ ಬಂದಿದೆ. ಕಾರಣ ಕೇಳಿದ್ರೆ ಕಾಂಟ್ರಾಕ್ಟ್ ಬೇಸಿಕ್ದವ್ರು ನೀವು ಮಾಡಲೇಬೇಕು, ವಿಧಿ ಇಲ್ಲ, ಇಲ್ಲಾಂದ್ರೆ ಕೆಲಸ ಬಿಟ್ಟೋಗಿ ನಿಮ್ಮ ಅವಶ್ಯಕತೆ ಇಲ್ಲ, ಇನ್ನು ಬೇರೆಯವ್ರು ಬರ್ತಾರೆ. ಈ ರೀತಿ ಹರಾಸ್ಮೆಂಟ್ ಆಗ್ತಾ ಇದೆ, ಸೆಕ್ಸುವಲಿ ಹರಾಸ್ಮೆಂಟ್ ಪ್ರತಿಯೊಂದು ಆಗ್ತಾ ಇದೆ, ಸಾರ್ವಜನಿಕರಿಂದ ಹಿಡಿದು ಅಧಿಕಾರಿಗಳಿಂದ ಹಿಡಿದು ಪ್ರತಿಯೊಂದು ಕಡೆ. ಈ ಸಂಬಳ ಕೊಟ್ಟಿಲ್ಲ ಯಾಕೆ ಅಂತಂದ್ರೆ ಅವ್ರು ಕೊಟ್ಟಾಗ ಇಸ್ಕೋಬೇಕು ನಾವು ಸ್ಯಾಲ್ರಿನ. ಅವ್ರು ಏನಾದ್ರು ಜಾಸ್ತಿ ಕೇಳಿದ್ರೆ ನಮಗೆ ಕೆಲಸದಿಂದ ತೆಗೆದಾಕ್ತೀವಿ ಅನ್ನೋದು, ಇಲ್ಲಾಂದ್ರೆ ಲೆಟರ್ ಬರ್ದಾಕ್ತೀವಿ ಅನ್ನೋದು, ಇಲ್ಲಾಂದ್ರೆ ಏನಾದ್ರು ಒಂದು ಕಿರಿಕ್ತಲು ಅವತ್ತೇ ಸ್ಟಾರ್ಟ್ ಆಗ್ಬಿಡ್ತದೆ. ಮತ್ತೆ ನಿಮ್ಮ ಇನ್ನು ಬೇರೆ ಬೇಡಿಕೆಗಳು? ಬೇರೆ ಬೇಡಿಕೆ ಏನಿಲ್ಲ ಸರ್, ಕಾಯ ಮಾಡ್ಕೊಡ್ಬೋದು ಅಷ್ಟೇ. ಓಕೆ, ತಮ್ಮ ಹೆಸರು ಸರ್? ನಾಗರಾಜು ಅಂತ.